You will come alive. ನೀವು ಬದುಕುವಿರಿ. This is God's promise for you from John 14:19. ಯೋಹಾನ 14:19 ಇದು ನಿಮಗೋಸ್ಕರವಾಗಿರುವ ದೇವರ ವಾಗ್ದಾನ. My friend, Jesus says, because I live, you will live also. ನನ್ನ ಸ್ನೇಹಿತರೆ, ಯೇಸು ಹೇಳುತ್ತಾರೆ, ನಾನು ಬದುಕುವುದರಿಂದ ನೀವು ಬದುಕುವಿರಿ. I am alive forever. ನಾನು ಯಾವಾಗಲೂ ಜೀವಿಸುವಾತನು. So I will make you live when you are in this world. ಈ ಲೋಕದಲ್ಲಿ ನಾನು ನಿಮಗೆ ಜೀವಿಸುವಂತೆ ಮಾಡುತ್ತೇನೆ. I'll make you live when you leave this world. ಈ ಲೋಕ ಬಿಡುವಾಗಲೂ ನಾನು ನಿಮಗೆ ಜೀವಿಸುವಂತೆ ಮಾಡುತ್ತೇನೆ. That's the hope we have in Jesus. ಯೇಸುವಿನಲ್ಲಿ ಆ ನಿರೀಕ್ಷೆ ನಮಗಿದೆ. Yes, you will be alive always. ಹೌದು, ನೀವು ಯಾವಾಗಲೂ ಬದುಕುವರಾಗುವಿರಿ. Problems may come. ಸಮಸ್ಯೆಗಳು ಬರಬಹುದು, Death, ಮರಣ symptoms may come. ಅಂತ ಲಕ್ಷಣಗಳು ಕಾಣಿಸಬಹುದು, And failures may come. ವಿಫಲತೆಗಳು ಬರಬಹುದು, Attacks may come. ಆಕ್ರಮಣಗಳು ಬರಬಹುದು, Everything may be sucked away from you. ಮತ್ತು ಎಲ್ಲವೂ ನಿಮ್ಮಿಂದ ಹೋಗಬಹುದು. And you may think you cannot live in this world anymore. ಇನ್ನು ಮುಂದೆ ಈ ಲೋಕದಲ್ಲಿ ನಾನು ಜೀವಿಸಲಾರೆನು ಎಂದುಕೊಳ್ಳಬಹುದು. But God's life through Jesus will come ದೇವರ ಜೀವ ಯೇಸುವಿನ ಮೂಲಕ ನಮ್ಮಲ್ಲಿ ಬರುವುದು and raise you again. ಮತ್ತೆ ನಿಮ್ಮನ್ನು ಎಬ್ಬಿಸುವುದು. He says, even if you fall 7 times, yet you will rise up again. ಆತನು ಹೇಳುತ್ತಾನೆ, ನೀನು 7 ಸಾರಿ ಬಿದ್ದರೂ ಆತನು ನಿನ್ನನ್ನು ಎಬ್ಬಿಸುವನು. Not by yourself, ನಿಮ್ಮ ನೀವೇ ಅಲ್ಲ, not by my power, ನನ್ನ ಶಕ್ತಿಯಿಂದಲ್ಲ, but by Jesus. ಆದರೆ ಯೇಸುವಿನ ಮೂಲಕ. Jesus whom I speak about right now. ಈಗ ನಾನು ಮಾತಾಡುವ ಯೇಸುವಿನ ಕುರಿತು. Jesus whom you receive into your life right now. ಈಗಲೇ ನೀವು ನಿಮ್ಮ ಜೀವಿತದಲ್ಲಿ ಸ್ವೀಕರಿಸುವ ಯೇಸು, He is God in flesh. ಆತನು ಶರೀರದಲ್ಲಿ ದೇವರು. His spirit is alive. ಆತನ ಆತ್ಮನು ಜೀವಿಸುತ್ತಾನೆ, Alive in you. ನಿಮ್ಮಲ್ಲಿಯೂ ಜೀವಿಸುತ್ತಾನೆ. You will live. ನೀವು ಬದುಕುವಿರಿ, You will live. ನೀವು ಬದುಕುವಿರಿ. All the difficulties that you're going through, God will make you live through Jesus. ಮತ್ತು ನೀವು ಹಾದು ಹೋಗುವ ಎಲ್ಲ ಸಮಸ್ಯೆಗಳಲ್ಲಿಯೂ ಯೇಸುವಿನ ಮೂಲಕ ದೇವರು ನೀವು ಬದುಕುವಂತೆ ಮಾಡುತ್ತಾರೆ. When Jesus rose up from the dead, ಮರಣದಿಂದ ಯೇಸು ಎದ್ದು ಬಂದಾಗ his disciples did not know about it. ಅದರ ಕುರಿತಾಗಿ ಶಿಷ್ಯರಿಗೆ ಗೊತ್ತಿರಲಿಲ್ಲ. The women who were following Jesus and taking care of his needs never knew that he had risen. ಯೇಸುವಿನ ಅಗತ್ಯತೆಗಳನ್ನು ನೋಡಿಕೊಳ್ಳುತ್ತಾ ಯೇಸುವನ್ನು ಹಿಂಬಾಲಿಸುವ ಒಬ್ಬ ಸ್ತ್ರೀಯು ಅದರ ಕುರಿತಾಗಿ ಆಕೆಗೆ ಗೊತ್ತಿರಲಿಲ್ಲ. But when they went to the grave, ಅವರು ಸಮಾಧಿಯ ಬಳಿಗೆ ಹೋದಾಗ somehow to adorn his body with costly perfume and all the myrrh and all the spices, ಎಲ್ಲ ಆ ಸುಗಂಧ ತೈಲದಿಂದ ಹೋಗಿ ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಅವರು ಹೋದಾಗ they were looking for his dead body. ಆತನ ಸತ್ತ ಶರೀರ ನೋಡುತ್ತಿದ್ದರು. But when they looked into the grave, ಆದರೆ ಸಮಾಧಿಯನ್ನು ನೋಡಿದಾಗ in Matthew 28:6, ಮತ್ತಾಯ 28 ಅದರ 6ನೇ ವಾಕ್ಯ, the angel who was there said, ಅಲ್ಲಿರುವ ದೇವದೂತನು ಹೇಳಿದನು, Jesus is not here in the grave. ಯೇಸು ಸಮಾಧಿಯಲ್ಲಿ ಇಲ್ಲಿ ಇಲ್ಲ, He has risen. ಆತನು ಎದ್ದಿದ್ದಾನೆ. He has risen. ಆತನು ಎದ್ದಿದ್ದಾನೆ. Just as he said, ಆತನು ಹೇಳಿದ ಹಾಗೆಯೇ Jesus has risen. ಯೇಸು ಎದ್ದಿದ್ದಾರೆ. He is alive. ಆತನು He ಜೀವಿಸುತ್ತಾನೆ. is alive. ಆತನು He is ಜೀವಿಸುತ್ತಾನೆ. alive. ಆತನು He is ಜೀವಿಸುತ್ತಾನೆ. alive for you, my friend, ನನ್ನ ಸ್ನೇಹಿತರೆ, ನಿಮಗಾಗಿ ಜೀವಿಸುತ್ತಾನೆ. to make you rise up and live. ಮತ್ತೆ ನೀವು ಎದ್ದು ಜೀವಿಸುವಂತೆ ನಿಮಗೆ ಮಾಡುವುದಕ್ಕಾಗಿಯೇ. Today rejoice ಅದಕ್ಕಾಗಿ ಇಂದು ಆನಂದಿಸಿರಿ and believe ಮತ್ತು ನಂಬಿರಿ and receive the resurrection of Jesus. ಯೇಸುವಿನ ಪುನರುತ್ಥಾನ ಹೊಂದಿಕೊಳ್ಳಿರಿ. Resurrection in your life too. ನಿಮ್ಮ ಜೀವಿತದಲ್ಲಿಯೂ ಪುನರುತ್ಥಾನ. In Revelation 1 and verse 18, ಪ್ರಕಟಣೆ 1:18 Jesus says, ಯೇಸು ಹೇಳುತ್ತಾರೆ, I am the living one. ನಾನೇ ಜೀವಿಸುವಾತನು. I was dead. ನಾನು ಸತ್ತವನಾಗಿದ್ದೇನು, Now look, I am alive forever and ever. ಈಗ ನೋಡಿರಿ, ನಾನು ಸದಾ ಕಾಲವು ಜೀವಿಸುವವನಾಗಿದ್ದೇನೆ. I hold the keys of death. ಮರಣದ ಬೀಗದ ಕೈಗಳನ್ನು ನಾನು ಹೊಂದಿದ್ದೇನೆ. I hold the keys of hell. ಪಾತಾಳದ ಬೀಗದ ಕೈಗಳನ್ನು ಹೊಂದಿದ್ದೇನೆ. I have overcome death. ನಾನು ಮರಣವನ್ನು ಜಯಿಸಿದ್ದೇನೆ. Hebrews 2:14 and 15. ಇಬ್ರಿಯ 2:14-15 He has destroyed the power of death, and the one who has the power over death, that's Satan. ಮರಣವನ್ನು ಆತನು ನಾಶಪಡಿಸಿ ಮರಣವನ್ನು ಹೊಂದಿದಂತಹ ಆ ಸೈತಾನನನ್ನು ಕೂಡ ಆತನು ನಾಶಪಡಿಸಿದ್ದಾನೆ. Jesus is the living one. ಯೇಸು ಜೀವಿಸುವಾತನಾಗಿದ್ದಾನೆ. He is in you. ಆತ ನಿನ್ನಲ್ಲಿ, He is in you. ನಿನ್ನಲ್ಲಿದ್ದಾನೆ. You will come alive. ನೀವು ಬದುಕುವಿರಿ. In Matthew 28 and verse 5, ಮತ್ತಾಯ 28:5 the
women were looking for the crucified Jesus, ಅಲ್ಲಿ ಸ್ತ್ರೀಯರು ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನೋಡುತ್ತಿದ್ದರು, the one who died on the cross. ಶಿಲುಬೆಯ ಮೇಲೆ ಸತ್ತವನನ್ನು ಹುಡುಕುತ್ತಿದ್ದರು. But the angel said to the women, ಆ ಸ್ತ್ರೀಯರಿಗೆ ದೇವದೂತರು ಹೇಳಿದರು, do not be afraid, ಭಯ ಪಡಬೇಡಿರಿ, for I know you're looking for Jesus, ನೀವು ಯೇಸುವಿಗಾಗಿ ಹುಡುಕುತ್ತೀರೆಂದು ನನಗೆ ಗೊತ್ತು, who was crucified. ಮತ್ತು ಶಿಲುಬೆಗೆ ಹಾಕಲ್ಪಟ್ಟವನು. You are looking for the crucified Jesus. ಶಿಲುಬೆಗೆ ಹಾಕಲ್ಪಟ್ಟ ಯೇಸುವನ್ನು ನೀವು ಹುಡುಕುತ್ತಿದ್ದೀರಿ. You are looking for the wounded Jesus. ಗಾಯ ಹೊಂದಿದಂತ ಯೇಸುವನ್ನು ನೋಡುತ್ತಿದ್ದೀರಿ. He is no more a crucified Jesus. ಈಗ ಆತನು ಶಿಲುಬೆಗೆ ಹಾಕಲ್ಪಟ್ಟ ಯೇಸುವಲ್ಲ, He is a resurrected ಆತನು Jesus. ಪುನರುತ್ಥಾನ ಹೊಂದಿದ ಯೇಸು. Even now, my friend, ಈಗ ನನ್ನ ಸ್ನೇಹಿತರೆ, you are no more going to be a crucified ನೀವು person. ಇನ್ನು ಮುಂದೆ ಶಿಲುಬೆಗೆ ಹಾಕಲ್ಪಟ್ಟ ವ್ಯಕ್ತಿಯಾಗಿರುವುದಿಲ್ಲ. Crucified with all the wicked things of the world. ಲೋಕದ ಎಲ್ಲ ದುಷ್ಟ ಕಾರ್ಯಗಳಿಂದ ಶಿಲುಬೆಗೆ ಹಾಕಲ್ಪಟ್ಟವರಲ್ಲ. Because Jesus was crucified in weakness, carrying everybody's sin upon himself. ಯಾಕೆಂದ್ರೆ ಯೇಸು ಬಲಹೀನತೆಯಲ್ಲಿ ಎಲ್ಲರ ಪಾಪಗಳನ್ನು ಆ ಶಿಲುಬೆಯ ಮೇಲೆ ಹೊತ್ತುಕೊಂಡನು. You may also be weak. ನೀವು ಕೂಡ ಬಲಹೀನರಾಗಿರಬಹುದು. Weak because of all the addictions in your life. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಚಟಗಳಿಂದ ಆ ರೀತಿಯಾಗಿರಬಹುದು. Weak because of the evil things in your mind. ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳಿಂದ. Weak because of the sicknesses in your body. ನಿಮ್ಮ ದೇಹದಲ್ಲಿರುವ ರೋಗದ ಮೂಲಕ ಬಲಹೀನರಾಗಿರಬಹುದು. Weak because of the failures in your life. ನಿಮ್ಮ ಜೀವಿತದಲ್ಲಿ ವಿಫಲತೆಗಳಿಂದ ಬಲಹೀನರಾಗಿರಬಹುದು. But God wants to change that narrative. ಆದರೆ ಅದನ್ನು ದೇವರು ಬದಲಾಯಿಸುತ್ತಾರೆ. You are looking for the crucified one. ನೀವು ಶಿಲುಬೆಗೆ ಹಾಕಲ್ಪಟ್ಟವನನ್ನು ನೋಡುತ್ತಿದ್ದೀರಿ. But he has risen. ಆದರೆ ಆತನು ಎದ್ದಿದ್ದಾನೆ. He has become the resurrected one. ಆತನು ಪುನರುತ್ಥಾನ He ಹೊಂದಿದವನು. is alive. ಆತನು ಜೀವಿಸುತ್ತಾನೆ. He is alive. ಜೀವಿಸುತ್ತಾನೆ. He is alive. ಜೀವಿಸುತ್ತಾನೆ. There was a girl called Anne ಆನ್ ಅನ್ನುವಂತ ಹುಡುಗಿ ಇದ್ದಳು in France. ಫ್ರಾನ್ಸ್ ದೇಶದಲ್ಲಿ. And she was a maid in different houses. ಅನೇಕ ಮನೆಗಳಲ್ಲಿ ಕೆಲಸ ಮಾಡುವವಳಾಗಿದ್ದಳು. But she had the typical anger in herself. ಆಕೆಯಲ್ಲಿ ಬಹಳ ವಿಧವಾದ ಒಂದು ಕೋಪವಿತ್ತು. Angry at life. ಜೀವಿತದ ಮೇಲೆ ಕೋಪ, Angry with everyone. ಎಲ್ಲರೊಂದಿಗೆ ಕೋಪ. Because of the anger that would rise up. ಆಕೆಯಲ್ಲಿ ಏಳುವಂತಹ ಕೋಪ. She would break all the pots, pans and all the vessels. ಎಲ್ಲ ಪಾತ್ರೆಗಳನ್ನು ಆಕೆ ಆ ಕೋಪದಲ್ಲಿ ಒಡೆದು ಹಾಕುತ್ತಿದ್ದಳು. She would lose her job. ಆಕೆ ಉದ್ಯೋಗ ಕಳೆದುಕೊಳ್ಳುತ್ತಿದ್ದಳು. Went place to place. ಸ್ಥಳದಿಂದ ಸ್ಥಳಕ್ಕೆ ಓಡಾಡುತ್ತಿದ್ದಳು. One day she became angry with herself. ಒಂದು ದಿವಸ ತನ್ನೊಂದಿಗೆ ಕೋಪಗೊಂಡಳು. She said, how long I am going to be afflicted with this anger and be a failure in life? ಎಲ್ಲಿವರೆಗೆ ಈ ಕೋಪದಿಂದ ನಾನು ಕಷ್ಟಪಟ್ಟು ನನ್ನ ಜೀವಿತದಲ್ಲಿ ವಿಫಲತೆಯಾಗಿರಬೇಕು ಅಂದುಕೊಂಡಳು. She said, God help me. ದೇವರೇ ನನಗೆ ಸಹಾಯ ಮಾಡು ಅಂದಳು. And the Holy Spirit came upon her. ಮತ್ತು ಆಕೆಯ ಮೇಲೆ ಪವಿತ್ರ ಆತ್ಮನು ಬಂದನು. That's the power of the resurrection. ಮತ್ತು ಅದು ಪುನರುತ್ಥಾನದ ಬಲ. The Spirit of Jesus, ಯೇಸುವಿನ ಆತ್ಮನು who raised the body of Jesus from the grave, ಯೇಸುವಿನ ಶರೀರವನ್ನು ಸಮಾಧಿಯಿಂದ ಎಬ್ಬಿಸಿದಾತನು. raised her spirit also. ಆಕೆಯ ಆತ್ಮವನ್ನು ಕೂಡ ಎಬ್ಬಿಸಿದನು. The anger left. ಆಕೆಯ ಕೋಪ ಹೋಯಿತು. The nature of Christ came. ಕ್ರಿಸ್ತನ ಸ್ವಭಾವ ಬಂತು. And she began to love and love and love people. ಮತ್ತು ಜನರನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದಳು. Because of that, ಅದರಿಂದಾಗಿ the gifts of the Holy Spirit began to operate in her. ಆಕೆಯ ಜೀವಿತದಲ್ಲಿ ಪವಿತ್ರ ಆತ್ಮನ ವರಗಳು ಕೆಲಸ ಮಾಡುವುದಕ್ಕೆ When ಪ್ರಾರಂಭಿಸಿದವು. she would look at the people, ಜನರನ್ನು ಆಕೆ ನೋಡುವಾಗ she would know their problems, ಅವರ ಸಮಸ್ಯೆಗಳನ್ನು ತಿಳಿದುಕೊಳ್ಳುತ್ತಿದ್ದಳು. know their ಅವರ tears, ಕಣ್ಣೀರನ್ನು ತಿಳಿದುಕೊಳ್ಳುತ್ತಿದ್ದಳು. and she would just mention it as the Holy Spirit gave her revelation. ಪವಿತ್ರ ಆತ್ಮನು ಪ್ರಕಟಣೆ ಕೊಟ್ಟ ಹಾಗೆ ಅವರಿಗೆ ಹೇಳುತ್ತಿದ್ದಳು. People would begin to cry and say, how did you know my innermost pain? ನನ್ನ ಒಳಗಿರುವ ನೋವು ನಿನಗೆ ಹೇಗೆ ಗೊತ್ತು ಎಂದು ಜನರು ಅಳುವುದಕ್ಕೆ ಪ್ರಾರಂಭಿಸುತ್ತಿದ್ದರು. And by the power of the Holy Spirit, ಪವಿತ್ರಾತ್ಮನ ಬಲದಿಂದ she would pray with them. ಅವರೊಂದಿಗೆ ಪ್ರಾರ್ಥಿಸುತ್ತಿದ್ದಳು. God would raise them out of their sorrow, ಮತ್ತು ಅವರ ದುಃಖದಿಂದ ದೇವರು ಅವರನ್ನು ಎಬ್ಬಿಸುತ್ತಿದ್ದರು. set them free. ಅವರನ್ನು ಸ್ವತಂತ್ರಗೊಳಿಸುತ್ತಿದ್ದಳು. And the world began to come to her. ಮತ್ತು ಲೋಕ ಆಕೆ ಬಳಿಗೆ ಬರುವುದಕ್ಕೆ ಪ್ರಾರಂಭಿಸಿತು. Thousands came to her and got total relief and resurrection. ಸಾವಿರಾರು ಜನರು ಆಕೆಯ ಬಳಿಗೆ ಬಂದು ಬಿಡುಗಡೆ ಮತ್ತು ಪುನರುತ್ಥಾನ ಹೊಂದಿಕೊಂಡರು. Through her prayers to Jesus. ಮತ್ತು ಆಕೆಯ ಯೇಸುವಿಗೆ ಮಾಡುವಂತ ಪ್ರಾರ್ಥನೆಯ ಮೂಲಕ. And when she died, ಆಕೆ ಸತ್ತಾಗ they all came and said, ಮತ್ತು ಎಲ್ಲರೂ ಬಂದು ಹೇಳಿದರು. the commissioner of police came, ಪೊಲೀಸ್ ವರಿಷ್ಠ ಅಧಿಕಾರಿ ಬಂದರು. the mayor came, ಮೇಯರ್ ಬಂದರು. they all carried her body, her coffin, ಆಕೆಯ ದೇಹ ಎಲ್ಲರೂ ಹೊತ್ತುಕೊಂಡರು. and they said, this is not Anne, ಈಕೆ ಆನ್ ಅಲ್ಲ, this is holy Anne. ಪವಿತ್ರ ಆನ್.
Holy Anne. ಪವಿತ್ರ ಆನ್, You are no more the crucified person. ನೀವು ಶಿಲುಬೆಗೆ ಹಾಕಲ್ಪಟ್ಟ ವ್ಯಕ್ತಿಯಲ್ಲ, You are the resurrected one. ನೀವು ಪುನರುತ್ಥಾನವಾದವರು. Yes, just like Anne became Holy Anne. ಆನೆಳ ಹಾಗೆ ನೀವು ಪವಿತ್ರ ಆನ್ ಆಗಿದ್ದೀರಿ. You are moving from crucifixion to the resurrected life. ನೀವು ಶಿಲುಬೆಯಿಂದ ಪುನರುತ್ಥಾನ ಹೊಂದಿದ ಜೀವಿತಕ್ಕೆ ನಡೆಸಲ್ಪಟ್ಟಿದ್ದೀರಿ. Because of Jesus, ಯೇಸುವಿನ ಮೂಲಕ who was crucified, ಆತನು ಶಿಲುಬೆಗೆ now ಹಾಕಲ್ಪಟ್ಟನು. alive, ಈಗ ಜೀವಿಸುತ್ತಾನೆ, now alive, ಜೀವಿಸುತ್ತಾನೆ, now alive. ಜೀವಿಸುತ್ತಾನೆ. Yes, my friend, ಹೌದು ನನ್ನ ಸ್ನೇಹಿತರೆ, He is alive. ಆತನು ಜೀವಿಸುತ್ತಾನೆ, He is alive in you. ನಿಮ್ಮಲ್ಲಿ ಜೀವಿಸುತ್ತಾನೆ. Do not be afraid. ಭಯಪಡಬೇಡಿರಿ. Open your heart to Jesus. ಯೇಸುವಿಗೆ ನಿಮ್ಮ ಹೃದಯ ತೆರೆಯಿರಿ. Say, Lord, bring me out of all the agony caused by sin. ಪಾಪದಿಂದ ಉಂಟಾದ ಎಲ್ಲ ಯಾತನೆಯಿಂದ ನನಗೆ ಹೊರಗಡೆ ತೆಗೆದುಕೊಂಡು ಬಾ ಎಂದು ಹೇಳಿರಿ. I don't want to be crucified to them anymore. ಇನ್ನು ಮುಂದೆ ಅವುಗಳಿಗೆ ನಾನು ಶಿಲುಬೆಗೆ ಹಾಕಲ್ಪಡುವುದಿಲ್ಲ. Raise me up ನನ್ನನ್ನು ಎತ್ತು with the resurrection power that you received when you rose up. ನೀನು ಎದ್ದಿದಾಗ ಹೊಂದಿದಂತ ಪುನರುತ್ಥಾನ ಶಕ್ತಿಯ ಮೂಲಕ. Galatians 5:24 ಗಲಾತ್ಯ says, 5:24 ಹೇಳಲ್ಪಟ್ಟಿದೆ, those who belong to Christ Jesus have crucified the flesh with its passions and desires. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದ್ದಾರೆ. And Romans 8:11 says, ರೋಮ 8:11 ಹೇಳಲ್ಪಟ್ಟಿದೆ, the spirit of Jesus, who raised Jesus from the dead, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಂತಹ ಆ ಯೇಸುವಿನ ಆತ್ಮನು is living in you. ನಿಮ್ಮಲ್ಲಿ ಜೀವಿಸುತ್ತಾನೆ. He will raise your body also because of the spirit who lives in you. ನಿಮ್ಮಲ್ಲಿ ಜೀವಿಸುವ ಆತ್ಮನ ಮೂಲಕವಾಗಿ ನಿಮ್ಮ ದೇಹವನ್ನು ಕೂಡ ಬದುಕಿಸುವನು. You will come alive. ನೀವು ಬದುಕುವಿರಿ. Today give your life to ಇಂದು Jesus ನಿಮ್ಮ ಜೀವಿತ ಯೇಸುವಿಗೆ ಕೊಡಿರಿ. and rejoice in Jesus. ಯೇಸುವಿನಲ್ಲಿ ಆನಂದಿಸಿರಿ. Rejoice in the resurrection of Jesus. ಯೇಸುವಿನ ಪುನರುತ್ಥಾನದಲ್ಲಿ ಜೀವಿಸಿರಿ. You shall enjoy it. ನೀವು ಆನಂದಿಸುವಿರಿ. Shall we all sing together? ನಾವೆಲ್ಲರೂ ಒಟ್ಟಾಗಿ ಹಾಡೋಣವೇ? Because He lives, I can face tomorrow. Because He lives, all fear is gone. Because I know He holds the future, and life is worth the living just because He lives. And life is worth the living just because He lives. Amen. ಆಮೆನ್. Our Lord is alive, ನಮ್ಮ ಕರ್ತನು ಜೀವಿಸುತ್ತಾನೆ, and we shall live also. ನಾವು ಕೂಡ ಜೀವಿಸುತ್ತೇವೆ. What are the things which causes death? ಮರಣವನ್ನು ಉಂಟು ಮಾಡುವ ವಿಷಯಗಳು ಯಾವುವು? Look at what happened when Jesus was put in the grave. ಯೇಸು ಸಮಾಧಿಯಲ್ಲಿ ಇಡಲ್ಪಟ್ಟಾಗ ಏನು ನಡೆಯಿತು ಎಂದು ನೋಡೋಣ. Guards were put to guard the stone which was sealed at the entrance of the grave. ಆ ಸಮಾಧಿಯ ಬಾಗಿಲಿಗೆ ಹಚ್ಚಿ ಒಂದು ದೊಡ್ಡ ಕಲ್ಲನ್ನು ಇಟ್ಟು ಸರಪಳಿಯನ್ನು ಕಟ್ಟಿ ಅಲ್ಲಿ ಕಾವಲು ಮಾಡುವುದಕ್ಕೆ ಕಾವಲುಗಾರರನ್ನು ಇಟ್ಟರು. But Matthew 28:1-4 says, ಆದರೆ ಮತ್ತಾಯ 28:1-4 ಹೇಳುತ್ತದೆ, on the day when He was to rise up, ಆತನು ಎದ್ದೇಳುವಂತಹ ಆ ದಿನದಲ್ಲಿ, when Jesus had to rise up, ಯೇಸು ಏಳುವಂತ there ಸಮಯದಲ್ಲಿ was a violent earthquake. ಅಲ್ಲಿ ದೊಡ್ಡ ಭೂಕಂಪವಾಯಿತು. An angel came down from heaven, ಪರಲೋಕದಿಂದ ದೇವದೂತನು ಇಳಿದು ಬಂದನು, went to the tomb, ಸಮಾಧಿಗೆ ಹೋದನು, rolled back the stone, ಆ ಕಲ್ಲನ್ನು ತೆಗೆದು ಹಾಕಿದರು, and sat on it. ಮತ್ತದರ ಮೇಲೆ ಕೂತುಕೊಂಡನು. Today, whatever stone is closing your life from enjoying life, the angel is coming to cast it out. ನಿಮ್ಮ ಜೀವಿತ ಆನಂದಿಸದಂತೆ ಮುಚ್ಚಲ್ಪಟ್ಟಂತ ಯಾವುದೇ ಕಲ್ಲು ತೆಗೆದು ಹಾಕುವುದಕ್ಕಾಗಿ ದೇವದೂತನು ಬರುತ್ತಿದ್ದಾರೆ. Jesus had an angel do that. ಮತ್ತು ಯೇಸುವಿಗೆ ಒಬ್ಬ ದೂತನು ಹಾಗೆ ಮಾಡಿದನು. But for you, the resurrected Jesus Himself will do it. ಆದರೆ ನಿಮಗಾಗಿ ಪುನರುತ್ಥಾನ ಹೊಂದಿದ ಯೇಸು ತಾನೇ ಮಾಡುವರು. Removing every stone, ಎಲ್ಲ ಕಲ್ಲನ್ನು ತೆಗೆದು ಹಾಕುವರು, and you will come alive. ಮತ್ತು ನೀವು ಬದುಕುವಿರಿ. Every block. ಎಲ್ಲ ಮುಚ್ಚಲ್ಪಡುವಿಕೆ. And the appearance of the angel was like lightning. ಆ ದೇವದೂತನ ಪ್ರತ್ಯಕ್ಷತೆ ಅದು ಬೆಳಕಿನಂತ ಇತ್ತು. His clothes were white as snow. ಆತನ ವಸ್ತ್ರಗಳು ಹಿಮದಂತೆ ಬೆಳ್ಳಗಾಗಿದ್ದವು. The guards watched it. ಆ ಸೈನಿಕರು ಅದನ್ನು ನೋಡಿದರು.
they watched the angel rolling away the stone. ದೇವದೂತನು ಕಲ್ಲನ್ನು ತೆಗೆದು ಹಾಕುವುದನ್ನು ಅವರು ನೋಡಿದರು. And they watched the grave coming alive. ಸಮಾಧಿ ಜೀವಕ್ಕೆ ಬರುವಂತದನ್ನು ಅವರು ನೋಡಿದರು. With God's power. ದೇವರ ಬಲದಿಂದ. And Jesus rising up. ಮತ್ತು ಯೇಸು ಎದ್ದು ಬರುವುದನ್ನು They saw it. ಅದನ್ನು ಅವರು ನೋಡಿದರು. And they were afraid to see the angel. ದೇವದೂತನು ನೋಡಲು ಅವರು ಭಯಪಟ್ಟರು. They shook violently. ಬಹಳವಾಗಿ ಭಯಂಕರವಾಗಿ ಅವರು ನಡುಗಿದರು. And became like dead men. ಮತ್ತು ಅವರು ಸತ್ತವರಂತೆ ಬಿದ್ದರು. They became like dead men. ಸತ್ತವರಂತೆ ಬಿದ್ದರು. And went into the city. ಅವರು ಪಟ್ಟಣದೊಳಗೆ ಹೋಗಿ and shared it with the chief priests. ಮಹಾಯಾಜಕನೊಂದಿಗೆ ಹೇಳಿಕೊಂಡರು. And the chief priest said, ಮಹಾಯಾಜಕನು ಹೇಳಿದನು, we'll give you money, bribe. ನಾವು ನಿಮಗೆ ಹಣ ಕೊಡುತ್ತೇವೆ, ಲಂಚ ಕೊಡುತ್ತೇವೆ. Take the money. ಹಣ ತೆಗೆದುಕೊಳ್ಳಿರಿ. And give a wrong statement. ತಪ್ಪಾದ ಹೇಳಿಕೆಯನ್ನು ಕೊಡಬೇಕು. Give lies statement. ಸುಳ್ಳಾದ ಹೇಳಿಕೆಗಳನ್ನು ಕೊಡಬೇಕು. That the disciples of Jesus came in the night and stole him away when you were sleeping. ನೀವು ಮಲಗಿದ್ದಾಗ ಆತನ ಶಿಷ್ಯರು ಬಂದು ತೆಗೆದುಕೊಂಡು ಹೋದರು ಎಂದು ಹೇಳಬೇಕು. Today also it's happening. ಇಂದು ಕೂಡ ಹಾಗೆ ನಡೆಯುತ್ತಿದೆ. The guards, the soldiers were made to lie by these priests giving the bribes that Jesus never rose up from the dead. ಯೇಸು ಸತ್ತವರೊಳಗಿಂದ ಎದ್ದು ಬಂದಿಲ್ಲ ಎಂದು ಆ ಸೈನಿಕರು ಸುಳ್ಳು ಹೇಳುವಂತೆ ಅವರಿಗೆ ಮಹಾಯಾಜಕನು ಅಲ್ಲಿ ಲಂಚ ಕೊಟ್ಟು ಹೇಳುವಂತೆ ಮಾಡಿದನು. And ಮತ್ತು they said this false story and that spread everywhere among the Jewish people. ಈ ಸುಳ್ಳಾದ ಕತೆ ಹೇಳಿದರು, ಅದು ಯಹೂದ್ಯರೆಲ್ಲರಲ್ಲಿ ಹಬ್ಬಿತು. And among the Romans. ಮತ್ತು ರೋಮನರಲ್ಲಿಯೂ. That's why they still don't believe that Jesus rose up from the dead. ಅದಕ್ಕಾಗಿ ಇಂದು ಕೂಡ ಅವರು ಯೇಸು ಸತ್ತವರೊಳಗಿಂದ ಎದ್ದು ಬಂದನು ಎಂದು ನಂಬುವುದಿಲ್ಲ. Yes, my friend. ಹೌದು ನನ್ನ ಸ್ನೇಹಿತರೆ. People who take money ಹಣವನ್ನು ತೆಗೆದುಕೊಳ್ಳುವ ಜನರು to falsify the power of Jesus. ಯೇಸುವಿನ ಸಾಮರ್ಥ್ಯ ಬಲವನ್ನು ಅವರು ಸುಳ್ಳಾಗಿ ಹೇಳುವಂತರಾಗಿದ್ದಾರೆ. They are dead in their spirit. ಅವರು ತಮ್ಮ ಆತ್ಮದಲ್ಲಿ ಸತ್ತವರಾಗಿದ್ದಾರೆ. Death comes to them. ಅವರಿಗೆ ಮರಣ ಬರುತ್ತದೆ. What a sad life. ಎಂತಹ ದುಃಖದ ಜೀವಿತ. But when the women who followed Jesus came to the grave, ಮತ್ತು ಆ ಸಮಾಧಿಗೆ ಯೇಸುವನ್ನು ಹಿಂಬಾಲಿಸುವ ಸ್ತ್ರೀಯರು ಬಂದಾಗ they were looking for the dead body of Jesus. ಯೇಸುವಿನ ಸತ್ತ ಶರೀರವನ್ನು ಹುಡುಕುತ್ತಿದ್ದರು. Jesus appeared to them. ಯೇಸು ಪ್ರತ್ಯಕ್ಷನಾದನು. And he called Mary Magdalene. ಮತ್ತು ಮಗ್ದಲದ ಮರಿಯಳನ್ನು ಕರೆದನು. ಮರಿಯಳೇ. She said, Master. ಗುರುವೇ ಎಂದು ಕರೆದಳು. Teacher. ಗುರುವೇ. I was looking for the crucified body of Jesus. ಯೇಸುವಿನ ಶಿಲುಬೆಗೆ ಹಾಕಲ್ಪಟ್ಟ ಶರೀರ ಹುಡುಕುತ್ತಿದ್ದೇನು. But I'm seeing the resurrected Jesus. ಆದರೆ ಪುನರುತ್ಥಾನ ಹೊಂದಿದಂತ ಯೇಸುವನ್ನು ನೋಡುತ್ತಿದ್ದೇನೆ. The guards only saw the angel. ಆ ಸೈನಿಕರು ದೇವದೂತನನ್ನು ಮಾತ್ರ ನೋಡಿದರು. Maybe they could not see Jesus. ಯೇಸುವನ್ನು ಅವರು ಕಾಣಲಿಲ್ಲ. They saw the power coming. ಅವರು ಶಕ್ತಿ ಬರುವುದನ್ನು ನೋಡಿದರು. But Jesus appeared only to Mary who sought him with all reverence and holiness. ಎಲ್ಲ ಭಯ ಮತ್ತು ಪವಿತ್ರತೆಯನ್ನು ಹುಡುಕುವಂತಹ ಆ ಮರಿಯಳಿಗೆ ಮಾತ್ರ ಯೇಸು ಕಾಣಿಸಿಕೊಂಡರು. The love for money blinded those bribe-taking guards. ಹಣಕ್ಕಾಗಿರುವಂತ ಪ್ರೀತಿ ಅವರಿಗೆ ಅವರ ಕಣ್ಣುಗಳನ್ನು ಕುರುಡನಾಗಿ ಮಾಡಿಸಿತ್ತು. But the love for Jesus opened the eyes of Mary to see him as the resurrected Lord. ಆದರೆ ಯೇಸುವಿಗಾಗಿ ಪ್ರೀತಿ ಮರಿಯಳ ಕಣ್ಣುಗಳು ಪುನರುತ್ಥಾನ ಹೊಂದಿದಂತ ಯೇಸುವನ್ನು ಕಾಣುವಂತೆ ಮಾಡಿತು. Even today, ಇಂದು ಕೂಡ as you honor Jesus, ಯೇಸುವಿಗೆ ನೀವು ಸನ್ಮಾನಿಸುವಾಗ, as you cry to have him in your life, ನಿಮ್ಮ ಜೀವಿತದಲ್ಲಿ ಆತನು ಹೊಂದಲು ನೀವು ಕೂಗಿಕೊಳ್ಳುವಾಗ, you will see the resurrected Jesus. ಪುನರುತ್ಥಾನ ಹೊಂದಿದ ಯೇಸುವನ್ನು ಕಾಣುವಿರಿ. And he sent her with a message to tell his disciples that he is alive. ಆತನ ಶಿಷ್ಯರಿಗೆ ಆತನು ಜೀವಿಸುತ್ತಾನೆ ಎಂದು ಸಂದೇಶದಿಂದ ಆತನು ಕಳುಹಿಸಿದನು. She carried the first message of Jesus, ಯೇಸುವಿನ ಮೊದಲನೇ ಸಂದೇಶ ತೆಗೆದುಕೊಂಡು ಹೋದಳು, saying Jesus is alive. ಯೇಸು ಜೀವಿಸುವವರಾಗಿದ್ದಾರೆ. Millions of
People have followed her ಮತ್ತು ಲಕ್ಷಾಂತರ ಜನರು ಆಕೆಯನ್ನು for ಹಿಂಬಾಲಿಸಿದರು. 2000 plus years. 2000 ವರ್ಷಗಳಿಗಿಂತ ಹೆಚ್ಚು ವರ್ಷಗಳು. We still say Jesus is alive. ಇಂದಿಗೂ ಕೂಡ ಯೇಸು ಜೀವಿಸುತ್ತಾರೆ ಎಂದು ಹೇಳುತ್ತಾಳೆ. His miracles are alive. ಆತನ ಅದ್ಭುತಗಳು His ಜೀವಿಸುತ್ತವೆ. life is alive. ಆತನ ಜೀವಿತ His ಜೀವಿಸುತ್ತದೆ. forgiveness is alive. ಆತನ ಕ್ಷಮೆ ಜೀವಿಸುವುದು. Sacrifice is alive. ಆತನ ಯಜ್ಞ ಜೀವಿಸುವುದು. And you can receive Jesus ಮತ್ತು ನೀವು ಯೇಸುವನ್ನು ಹೊಂದಬಹುದು. and live through Jesus, the living Savior. ಜೀವಿಸುವ ರಕ್ಷಕನಾದ ಯೇಸುವಿನ ಮೂಲಕ ಜೀವಿಸಿರಿ. Today, my friend, ಇಂದು ನನ್ನ ಸ್ನೇಹಿತರೆ, do not give in to the pleasures of the world or the lust for money. ಲೋಕದ ಸುಖ ಭೋಗಗಳಿಗೆ, ಆ ಹಣದ ದುರಾಸೆಗೆ ಮಾತ್ರ Do ಒಗ್ಗಿಕೊಳ್ಳಬೇಡಿರಿ. not look at bribes to make your life live, which makes you deny Jesus. ಯೇಸುವನ್ನು ನಿರಾಕರಿಸುವಂತಹ ಹಣದ ಲಂಚಕ್ಕಾಗಿ ಎಂದಿಗೂ ಜೀವಿಸಬೇಡಿರಿ. Look for Jesus, ಯೇಸುವಿಗಾಗಿ ನೋಡಿರಿ. the life giver, ಜೀವ ಕೊಡುವಾತನು, life itself. ಆ ಜೀವ ತಾನೇ He is ready to come into your life ನಿಮ್ಮ ಒಳಗಡೆ ಬರುವುದಕ್ಕೆ ಸಿದ್ಧವಾಗಿದೆ and give you the power to transform people. ಮತ್ತು ಪರಿವರ್ತನೆ ಮಾಡುವುದಕ್ಕೆ ನಿಮಗೆ ಬಲ ಕೊಡುತ್ತದೆ. Yes, my friend, ಹೌದು ನನ್ನ ಸ್ನೇಹಿತರೆ, the disciples of Jesus ಯೇಸುವಿನ ಶಿಷ್ಯರು were locking themselves in fear. ಭಯದಲ್ಲಿ ತಮ್ಮನ್ನು ತಾವೇ ಒಳಗಡೆ ಇದ್ದರು. Fear closed their eyes from seeing the resurrected Jesus. ಪುನರುತ್ಥಾನ ಹೊಂದಿದಂತ ಯೇಸುವನ್ನು ನೋಡುವುದಕ್ಕಾಗಿ ಅವರ ಕಣ್ಣುಗಳು, ಆ ಭಯದಿಂದ ಅವರ ಕಣ್ಣುಗಳು ಮುಚ್ಚಲ್ಪಟ್ಟಿದ್ದವು. Fear of men. ಮನುಷ್ಯರ ಭಯದಿಂದಾಗಿ. The Bible says, ಸತ್ಯವೇದವೇ ಹೇಳುತ್ತದೆ, the fear of man is a snare. ಮನುಷ್ಯನ ಭಯ ಊರಲಾಗಿದೆ. Proverbs 29:25. ಜ್ಞಾನೋಕ್ತಿ 29:25 ಹೇಳಲ್ಪಟ್ಟಿದೆ. But whoever trusts in the Lord is kept safe. ಆದರೆ ಕರ್ತನಲ್ಲಿ ನಂಬುವರು ಸುರಕ್ಷಿತವಾಗಿರುತ್ತಾರೆ. Today are you under the fear of men, thinking they will kill you because you follow the name of Jesus? ಯೇಸುವಿನ ಹೆಸರು ಹೇಳಿಕೊಂಡು ಹೋಗುತ್ತಿರುವುದರಿಂದ ಮನುಷ್ಯರು ನನ್ನನ್ನು ಕೊಲ್ಲುತ್ತಾರೆ ಎನ್ನುವಂತ ಭಯದಿಂದ ಇಂದು ಹಾದು ಹೋಗುತ್ತಿದ್ದೀರಾ? Peter and John went to the grave, but they never saw Jesus. ಪೇತ್ರ ಯೋಹಾನರು ಸಮಾಧಿಗೆ ಹೋದಾಗ ಯೇಸುವನ್ನು ಕಾಣಲೇ ಇಲ್ಲ. Only Mary could see Jesus, ಮರಿಯಳು ಮಾತ್ರ ನೋಡಿದಳು. but Jesus went to them ಆದರೆ ಯೇಸು ಅವರ ಬಳಿಗೆ ಹೋದರು and transformed their spirits with the Holy Spirit. ಪವಿತ್ರ ಆತ್ಮನಿಂದ ಅವರ ಆತ್ಮ ಪರಿವರ್ತನೆ ಮಾಡಿದರು. And unbelief brings us death, ಮತ್ತು ಅಪನಂಬಿಕೆ ಮರಣವನ್ನು ತರುತ್ತದೆ, which makes us not enjoy the living Jesus. ಜೀವಿಸುವ ಯೇಸುವನ್ನು ಆನಂದಿಸದಂತೆ ಅದು ಮಾಡುತ್ತದೆ. Yes, Thomas said, unless I touch his wounds, put my finger into it, I will not believe that he is alive. ಹೌದು, ತೋಮನು ಹೇಳಿದನು, ನನ್ನ ಕೈಗಳನ್ನು ಆತನ ಗಾಯಗಳಲ್ಲಿ ಇಡದೆ ನಾನು ಹಾಗೆ ನಂಬುವುದಿಲ್ಲ ಎಂದು ಹೇಳಿದನು. He said that in John 20:24 and 25. ಯೋಹಾನ 20, 24, 25 ಆತನು ಹೇಳಿದ್ದಾನೆ. But Jesus came to him, ಆದರೆ ಯೇಸು ಅವರ ಬಳಿಗೆ ಬಂದನು, showed him the wounds. ಗಾಯಗಳನ್ನು ತೋರಿಸಿದನು. He said, at least now believe, Thomas. ತೋಮನೆ, ಈಗಲಾದರೂ ನೀನು ನಂಬು ಎಂದು ಹೇಳಿದನು. Thomas said, my Lord and my God. ತೋಮನು ಹೇಳಿದನು, ನನ್ನ ದೇವರೇ, ನನ್ನ ಕರ್ತನೇ. And he came to India and brought Jesus to India. ಮತ್ತು ಭಾರತಕ್ಕೆ ಬಂದು ಯೇಸುವನ್ನು ತೆಗೆದುಕೊಂಡು ಬಂದನು. That's why we follow the Lord, ಅದಕ್ಕಾಗಿಯೇ ನಾವು ಕರ್ತನನ್ನು ಹಿಂಬಾಲಿಸುತ್ತೇವೆ. as he brought the wounds of Jesus through his sacrifice in Chennai. ಅವನ ತ್ಯಾಗದ ಮೂಲಕವಾಗಿ ಯೇಸುವಿನ ಗಾಯಗಳನ್ನು ಆತನು ಚೆನ್ನೈಗೆ ತಂದನು. Jesus said to him, ಯೇಸು ಅವನಿಗೆ ಹೇಳಿದರು, Thomas, ತೋಮನೆ, because you have seen me, you have believed. ನೀನು ನನ್ನ ನೋಡಿದರಿಂದ ನಂಬಿದಿ. Blessed are those who have not seen and yet have ನನ್ನನ್ನು believed. ನೋಡದೆ ನಂಬುವರು ಧನ್ಯರು ಎಂದು ಯೇಸು ಹೇಳಿದರು. We are blessed ನಾವು ಆಶೀರ್ವದಿತರು, because we didn't touch the resurrected Jesus, ಪುನರುತ್ಥಾನ ಹೊಂದಿದ ಯೇಸುವನ್ನು ನಾವು ಮುಟ್ಟಲಿಲ್ಲ, but we believe. ಆದರೆ ನಂಬುತ್ತೇವೆ. And so we shall be blessed more, ಅದಕ್ಕಾಗಿ ನಾವು ಬಹಳ ಧನ್ಯರಾಗಿದ್ದೇವೆ. and we shall have the resurrected Jesus. ಪುನರುತ್ಥಾನ ಹೊಂದಿದ ಯೇಸುವನ್ನು ಮತ್ತು ಹೊಂದುತ್ತೇವೆ. Today the Lord is ready to come into you. ಇಂದು ಕರ್ತನು ನಿಮ್ಮೊಳಗಡೆ ಬರುವುದಕ್ಕೆ A ಸಿದ್ಧನಾಗಿದ್ದಾನೆ. beautiful testimony was shared by a couple. ಒಬ್ಬ ದಂಪತಿ ಮೂಲಕವಾಗಿ ಸುಂದರ ಸಾಕ್ಷಿ ಹೇಳಲ್ಪಟ್ಟಿದೆ. Sister Kanaga and Samudra. ಸಹೋದರಿ ಕಣಗ ಮತ್ತು ಸಮುದ್ರಂ 2007 they were married. 2007 ಅವರಿಗೆ ಮದುವೆ ಆಯಿತು. They had a daughter and 2 sons. ಒಬ್ಬ ಮಗಳು, ಇಬ್ಬರು ಹುಡುಗರಿದ್ದರು. And very soon the husband started drinking. ಬಹಳ ಬೇಗನೆ ಆ ಪತಿಯು ಕುಡಿಯುವುದಕ್ಕೆ ಪ್ರಾರಂಭಿಸಿದನು. And he would fight with his wife. ಪತ್ನಿಯೊಂದಿಗೆ ಜಗಳ ಮಾಡುತ್ತಿದ್ದನು. And also with the children. ಮಕ್ಕಳೊಂದಿಗೂ ಕೂಡ. And he would throw the food here and there. ಮತ್ತು ಆಹಾರ ಈ ಕಡೆ ಆ ಕಡೆ ಚೆಲ್ಲುತ್ತಿದ್ದನು. And the wife's father died
in 6 months' time. ಮತ್ತು 6 ತಿಂಗಳಲ್ಲಿಯೇ ಪತ್ನಿಯ ತಂದೆ ತೀರಿಕೊಂಡು ಹೋದರು. She was so lonely. ಆಕೆ ಏಕಾಂಗಿಯಾದಳು. Their house was in a forest. ಆ ಮನೆ ಅರಣ್ಯದಲ್ಲಿತ್ತು. And when he would beat her, there would be nobody to come and save her. ಅವನು ಆಕೆಯನ್ನು ಹುಡಿಯುವಾಗ ಅಲ್ಲಿ ರಕ್ಷಿಸುವುದಕ್ಕೆ ಯಾರು ಇರಲಿಲ್ಲ. She wanted to run away. ಆಕೆ ಓಡಿ ಹೋಗಬೇಕೆಂದುಕೊಂಡಳು. But thinking about the children, she said, I will stay back. ಮಕ್ಕಳನ್ನು ನೋಡುತ್ತಾ ನಾನು ಅಲ್ಲಿಯೇ ಇರುವೆನು ಅಂದುಕೊಂಡಳು. One day she heard a voice. ಒಂದು ದಿವಸ ಆಕೆ ಒಂದು ಸ್ವರ ಕೇಳಿದಳು. Switch on the television ದೂರದರ್ಶನ ನೋಡು and watch the channel 130. 130ನೇ ಚಾನಲ್ ನೋಡು ಎಂಬುದಾಗಿ. Again the voice said, ಮತ್ತೆ ಅದೇ ಸ್ವರ ಹೇಳಿತು, watch channel 130. 130ನೇ ಚಾನಲ್ ನೋಡು. And when she switched it on, ಆಕೆ ಅದನ್ನು ನೋಡುವಾಗ I was speaking about the sufferings of Jesus on the cross. ಶಿಲುಬೆ ಮೇಲೆ ಯೇಸುವಿನ ಶ್ರಮೆ ಕುರಿತು ನಾನು ಮಾತಾಡುತ್ತಿದ್ದೆನು. She never knew me. ಆಕೆಗೆ ನನ್ನ ಪರಿಚಯ ಇರಲಿಲ್ಲ. But the words of God that came out of me about the cross of Jesus touched her. ಯೇಸುವಿನ ಶಿಲುಬೆ ಕುರಿತಾಗಿ ಮಾತಾಡುವಂತ ಆ ದೇವರ ವಾಕ್ಯ ಆಕೆಯ ಹೃದಯಕ್ಕೆ ಸ್ಪರ್ಶ ಮಾಡಿದವು. I had said, you don't need to carry the cross. You don't need to carry the suffering. You don't need to carry the wounds. Jesus carried it for you. ನೀನು ಆ ಶಿಲುಬೆಯನ್ನು, ಆ ಯಾತನೆಗಳನ್ನು, ಶ್ರಮೆಗಳನ್ನು ಹೊತ್ತುಕೊಂಡು ಹೋಗುವಂತ ಅಗತ್ಯವಿಲ್ಲ. ಯಾಕೆಂದರೆ ಯೇಸು ಅವುಗಳನ್ನು ಹೊತ್ತುಕೊಂಡು ಹೋಗಿದ್ದಾರೆ. And at that time, ಆ ಸಮಯದಲ್ಲಿ as she was crying to God for the suffering she went through because of her husband. ಆಕೆ ಪತಿಯ ಮೂಲಕವಾಗಿ ಆಕೆ ಹಾದು ಹೋದಂತ ಶ್ರಮೆಯನ್ನು ಆಕೆ At ಅನುಭವಿಸುತ್ತಿದ್ದಳು. that time, he also was pulled to that message. ಅದೇ ಸಮಯದಲ್ಲಿ ಆ ಸಂದೇಶ ಕೇಳುವುದಕ್ಕಾಗಿ ಪತಿಯು ಕೂಡ ಬಂದನು. And he cried for his drinking ಆತನ ಕುಡಿತಕ್ಕಾಗಿ ಕೂಗಿಕೊಂಡನು and his miserable life. ಮತ್ತು ಅವನ ಅಂತ ಭಯಂಕರ ಜೀವಿತ. He repented at that moment. ಆ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟನು And Jesus changed his life, ಮತ್ತು ಅವನ ಜೀವಿತ ಯೇಸು ಬದಲಾಯಿಸಿದರು, transformed him. ಅವನನ್ನು ಪರಿವರ್ತನೆ ಮಾಡಿದರು. They both started watching the program, ಮತ್ತು ಅವರಿಬ್ಬರು ಆ ಕಾರ್ಯಕ್ರಮ heard ವೀಕ್ಷಿಸುತ್ತಿದ್ದರು. more and more about Jesus. ಯೇಸುವಿನ ಕುರಿತಾಗಿ ಹೆಚ್ಚು ತಿಳಿದುಕೊಂಡರು. All his alcoholic spirit and addictions left him. ಮತ್ತು ಆ ಕುಡಿತದ ಚಟ ಅವನನ್ನು ಬಿಟ್ಟು ಹೋಯಿತು. They joined in the family blessing plan of Jesus. ಯೇಸು ಕರೆಯುತ್ತಾನೆ ಕುಟುಂಬ ಆಶೀರ್ವಾದ ಯೋಜನೆಯಲ್ಲಿ ಅವರು ಸೇರಿಕೊಂಡರು. And the children also became young partners. ಮತ್ತು ಮಕ್ಕಳು ಕೂಡ ಯುವ ಪಾಲುದಾರರಾದರು. Today they are ambassadors of Jesus cause. ಇಂದು ಅವರು ಯೇಸು ಕರೆಯುತ್ತಾನೆ ಸೇವೆಯ ರಾಯಭಾರಿಗಳಾಗಿದ್ದಾರೆ. It's nearly 10 years since this happened. ಮತ್ತು ಇದು 10 ವರ್ಷಗಳಿಂದ ಆಗಿದೆ. And he is working and also going to the villages and talking about the transforming power of Jesus. ಅವನು ಇಂದು ಕೆಲಸ ಮಾಡುತ್ತಾ ಯೇಸು ಕ್ರಿಸ್ತನ ಸಂದೇಶವನ್ನು ಅವರು ಹಳ್ಳಿಗಳಲ್ಲಿ ಹೇಳುತ್ತಿದ್ದಾರೆ. Pulling alcoholics out of their crucifixion to sin and bringing them to the living Jesus. ಮತ್ತು ಆ ಕುಡಿತ, ಆ ಒಂದು ಪಾಪದಿಂದ ಯೇಸುವಿನ ಕಡೆಗೆ ತೆಗೆದುಕೊಂಡು ಬಂದಿತ್ತು. You too can do that. ನೀವು ಕೂಡ ಅದನ್ನು ಮಾಡಬಹುದು. You too can have that living power. ಆ ಜೀವಿಸುವ ಶಕ್ತಿ ನೀವು ಹೊಂದಿಕೊಳ್ಳಬಹುದು. You too can carry the message of God's transformation. ಆ ಕರ್ತನ ಪರಿವರ್ತನೆ ಶಕ್ತಿ ಹೊಂದಬಹುದು. Come out of your fear. ನಿಮ್ಮ ಭಯದಿಂದ ಹೊರಗಡೆ ಬನ್ನಿರಿ. Come out of your unbelief. ನಿಮ್ಮ ಅಪನಂಬಿಕೆಯಿಂದ ಹೊರಗಡೆ ಬನ್ನಿರಿ. Come out of your love for money and bribes. ಮತ್ತು ಲಂಚಕ್ಕಾಗಿ ಹಣಕ್ಕಾಗಿರುವಂತಹ ಪ್ರೀತಿಯಿಂದ ಹೊರಗಡೆ ಬನ್ನಿ. Like Mary Magdalene yearned for Jesus. ಮಗ್ದಲದ ಮರಿಯಳೆ ಹಾಗೆ ಯೇಸುವನ್ನೇ ಬಯಸಿರಿ. Today the Holy Spirit is coming to reveal Jesus to ಇಂದು you. ಪವಿತ್ರ ಆತ್ಮನು ಯೇಸುವನ್ನು ಪ್ರಕಟ ಮಾಡುವುದಕ್ಕಾಗಿ ನಿಮ್ಮ ಬಳಿಗೆ ಬರುತ್ತಿದ್ದಾನೆ. Shall we pray? ಪ್ರಾರ್ಥಿಸೋಣವೇ? Father, ತಂದೆಯೇ, we want to see and experience the living Jesus. ಜೀವಿಸುವ ಯೇಸುವನ್ನು ಅನುಭವಿಸುವಂತೆ ನಮಗೆ ಸಹಾಯ ಮಾಡು. Come to us, Lord. ನಮ್ಮ ಬಳಿಗೆ ಬಾ ಕರ್ತನೆ. Open our eyes. ನಮ್ಮ ಕಣ್ಣುಗಳನ್ನು ತೆರೆ. Call us by name. ಹೆಸರಿಡಿದು ಕರೆ. Give us the mission for life. ಜೀವಿತಕ್ಕಾಗಿ ಮಿಷನ್ ಕೊಡು. We are ready to go, Lord. ಕರ್ತನೆ, ಹೋಗುವುದಕ್ಕೆ ಸಿದ್ಧರಾಗಿದ್ದೇವೆ. Come, Lord. ಬಾ ಕರ್ತನೆ. Anoint your children. ನಿನ್ನ ಮಕ್ಕಳನ್ನು ಅಭಿಷೇಕ ಮಾಡು. Let thy Holy Spirit come upon everybody in the name of Jesus. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನು ಪ್ರತಿಯೊಬ್ಬರ ಮೇಲೆ ಬರಲಿ. Fill, Lord. ಕರ್ತನೆ ತುಂಬು. Fill. ತುಂಬು ಕರ್ತನೆ. Fill. ತುಂಬು ಕರ್ತನೆ. Fill everybody with the resurrection power. ಪುನರುತ್ಥಾನ ಶಕ್ತಿಯಿಂದ ಎಲ್ಲರನ್ನು ತುಂಬು. Let every evil power leave. ಎಲ್ಲ ದುಷ್ಟ ಶಕ್ತಿಗಳು ಹೋಗಲಿ. Sin leave. ಪಾಪ ಬಿಟ್ಟು ಹೋಗಲಿ. Unbelief leave. ಅಪನಂಬಿಕೆ ಬಿಟ್ಟು ಹೋಗಲಿ. And fear of men leave. ಮನುಷ್ಯರ ಭಯ ಬಿಟ್ಟು ಹೋಗಲಿ. Help us to stand up for Jesus. ಯೇಸುವಿಗಾಗಿ ನಿಲ್ಲುವಂತೆ ಸಹಾಯ ಮಾಡು. Ready to fulfill the will of God
Absolutely. ಪೂರ್ಣವಾಗಿ ದೇವರ ಚಿತ್ತ ಮಾಡುವಂತೆ ಸಹಾಯ ಮಾಡು. Lord, fill your people now. ಈಗಲೇ ನಿನ್ನ ಮಕ್ಕಳನ್ನು ತುಂಬು ಕರ್ತನೆ. Anoint your people. ನಿನ್ನ ಜನರನ್ನು ತುಂಬು. Anoint everyone. ಅಭಿಷೇಕ ಮಾಡು ಎಲ್ಲರನ್ನು. Grace abound. ಮತ್ತು ಕೃಪೆ ತುಂಬಲ್ಪಡಲಿ. Help us all to carry you, the living Savior, with the life-giving power of Jesus to the world. ಲೋಕಕ್ಕೆ ಜೀವ ಕೊಡುವ ಯೇಸುವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಕರ್ತನೆ ನಮಗೆ ಸಹಾಯ ಮಾಡು. We give you all the glory. ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ. Let everyone's body be healed now. ಪ್ರತಿಯೊಬ್ಬರ ದೇಹ ಈಗ ಸ್ವಸ್ಥವಾಗಲಿ. Minds be healed now. ಮನಸ್ಸುಗಳು ಈಗ ಸ್ವಸ್ಥವಾಗಲಿ. Families be healed now. ಕುಟುಂಬಗಳು ಸ್ವಸ್ಥವಾಗಲಿ. Let them rise up with the resurrection power. ಪುನರುತ್ಥಾನ ಶಕ್ತಿಯಿಂದ ಅವರು ಎದ್ದೇಳಲಿ. Bless them, Lord. ಕರ್ತನೆ ಅವರನ್ನು ಆಶೀರ್ವಾದ ಮಾಡು. ಆಶೀರ್ವದಿಸು. Thank you for thy grace. ಕೃಪೆಗಾಗಿ ನಿಮಗೆ ವಂದನೆ. We love you, Jesus. ಯೇಸುವೇ ನಿಮ್ಮನ್ನು ಪ್ರೀತಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Happy Resurrection Day, my dear friend. ಪುನರುತ್ಥಾನ ಹಬ್ಬದ ಶುಭಾಶಯಗಳು ನನ್ನ ಪ್ರಿಯರೇ. God bless you and stay alive. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ಜೀವಿಸುವವರಾಗಿರಿ. D.R. Shashank, I wish you on your church anniversary, Sarva Sakta Alayam Church. In the name of Jesus, let there be a great increase in the ministry. D.R. ಶಶಾಂಕ್, ನಿಮ್ಮ ಸಭೆಯ ವಾರ್ಷಿಕೋತ್ಸವ ಅಂಗವಾಗಿ ಸರ್ವಶಕ್ತ ಆಲಯಂ ಸಭೆಗೆ ಶುಭ ಹಾರೈಸುತ್ತೇನೆ ಮತ್ತು ಯೇಸುವಿನ ನಾಮದಲ್ಲಿ ಅದು ಬಹಳ ವಿಸ್ತಾರವಾಗಿ ಹೆಚ್ಚಿಸಲ್ಪಡಲಿ. Ezekiel 34:26, I will bless them in the places surrounding my hill. I will send them showers of blessing. ಎಸೆಕಿಯೇಲ 34:26 ಪ್ರಕಾರವಾಗಿ ನಾನು ಅವರ ಸ್ಥಳಗಳಲ್ಲಿ ನೆಲೆಗೊಳಿಸುವೆನು, ಅವರಿಗೆ ಶುಭದಾಯಕ ವೃಷ್ಟಿಯು ಆಗುವುದು. Father, do it, Lord. Give him a permanent job, hike in the salary, let Shashank prosper. ಕರ್ತನೆ, ಅದನ್ನು ಮಾಡು ಮತ್ತು ಶಾಶ್ವತವಾದಂಥ ಉದ್ಯೋಗ ಒದಗಿಸಿಕೊಡು, ಹಾಗೆಯೇ ಸಂಬಳದಲ್ಲಿ ಹೆಚ್ಚಿಸುವಿಕೆ ಉಂಟಾಗಲಿ. ಅದನ್ನು ಶಶಾಂಕ್ ಅವರಿಗೋಸ್ಕರ ಕರ್ತನೇ ನೀನು ಮಾಡು. Danavi have a brilliant future. ದಾನವಿ ಅವರಿಗೆ ಉಜ್ವಲ ಭವಿಷ್ಯ ಉಂಟಾಗಲಿ. Dear brother Ravi Kumar, have salvation. Let the debts be cleared and the cultivation be blessed by the power of God. Sister Purnima, let the ministry increase and the business prosper and good health be given to her. I command these blessings upon her. In Jesus' name, Amen. ಪ್ರಿಯ ಸಹೋದರ ರವಿಕುಮಾರ್ ಅವರಿಗೆ ರಕ್ಷಣೆ, ಸಾಲ ತೀರಿಸಲ್ಪಡಲಿ, ವ್ಯವಸಾಯದಲ್ಲಿ ಆಶೀರ್ವಾದ ಉಂಟಾಗಲಿ. ಸಹೋದರಿ ಪೂರ್ಣಿಮಾ ಅವರಿಗೆ ಒಳ್ಳೆಯ ಆರೋಗ್ಯ, ವ್ಯಾಪಾರದಲ್ಲಿ ಆಶೀರ್ವಾದ ಮತ್ತು ಸೇವೆಯಲ್ಲಿ ಅಭಿವೃದ್ಧಿ ಉಂಟಾಗಲಿ. ಎಲ್ಲ ಆಶೀರ್ವಾದಗಳು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೆನ್. God bless you.